ವಿದ್ಯುತ್ ದರ ಏರಿಕೆಯನ್ನು ಆಗ್ತಿದೆ ಅಂತ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಮೇಲೆ ಹೊರೆ ಆಗ್ತಾ ಇದ್ದಾರೆ ಸರ್ ಕೇಂದ್ರ ಸಂಸದರೆಲ್ಲ. ಕೇಂದ್ರ ಸರ್ಕಾರದವರು ಸಂಸದರುಗಳ ಕೊಡುಗೆ ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗಳಿಸಿದ್ದಾರೆ. ಬಹುಶಃ ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ಅವರ ಕೊಡುಗೆ ಏನು ಅನ್ನೋದನ್ನ ಹೇಳ್ಬೇಕೆ ಹೊರತು ಸುಮ್ಮನೆ ಅನಾವಶ್ಯಕವಾದಂತಹ ವಿಚಾರಗಳನ್ನ ಮೆಟ್ರೋ ದರ ಸಂಬಂಧಪಟ್ಟಿದ್ದು ಇವ್ರು ಸಂಬಂಧಪಟ್ಟಿದ್ದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ. ಬೋರ್ಡ್ ಇದೆ, ಆ ಬೋರ್ಡ್ ತೀರ್ಮಾನ ಮಾಡಿ ಮೆಟ್ರೋ ದರ ಇಟ್ಕೊಂಡು ರಾಜಕಾರಣ ಮಾಡುವಂತದ್ದು. ಕರ್ನಾಟಕಕ್ಕೆ ಬೇಕಾದಂತ ಅನುದಾನಗಳನ್ನ ಕರ್ನಾಟಕದ ರಾಜ್ಯದ ಕನ್ನಡಿಗರ ತೆರಿಗೆ ಹಣದ ಬಗ್ಗೆ ಆಗ್ತಾ ಇರತಕ್ಕಂತ ಅನ್ಯಾಯ, ನೀರಾವರಿ ಯೋಜನೆಗಳಿಗೆ ಸಿಗದೆ ಇರತಕ್ಕಂತ ಅನುದಾನ. ಸೊ ಕರ್ನಾಟಕಕ್ಕೆ ಮತ್ತು ಬೆಂಗಳೂರು ಜಿಲ್ಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಪ್ರಖ್ಯಾತಿಯನ್ನ ಪಡೆದಿದೆ, ಅದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳಿಗೆ ಏನ್ ಹಣ ಕೊಡ್ತೇವೆ ಅನ್ನೋದನ್ನ ಕೇಂದ್ರ ಸರ್ಕಾರಕ್ಕೆ ಏನೇನು ಬೇಡಿಕೆಗಳನ್ನ ಇಟ್ರು, ಏನೇನು ಯಶಸ್ಸಾಗಿದ್ದಾರೆ ಅದನ್ನ ಹೇಳ್ಬೇಕೆ ಹೊರತು ಬೇರೆ ರಾಜಕಾರಣ ಮಾಡ್ಬೇಕು ಅಂತ ಅಂದ್ರೆ ನಾನು ದಿನ ಬೆಳಗ್ಗೆ ಎದ್ರೆ ಹೇಳ್ಬೋದು 90 ರೂಪಾಯಿ 70 ರೂಪಾಯಿ ಇದಾಗೋಗಿದೆ, ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಈಗ ರೈತರ ಗೊಬ್ಬರ ಜಾಸ್ತಿ ಆಯ್ತು, ನಮ್ಮ ಫೀಡ್ಸ್ ಜಾಸ್ತಿ ಆಯ್ತು ಅಂದ್ರೆ ಇದಕ್ಕೆಲ್ಲ ಕಾರಣ ಏನು? ತೆರಿಗೆ ಯಾರು ಆಗ್ತಾ ಇದ್ದಾರೋ? ಕೇಂದ್ರ ಸರ್ಕಾರ ಆಗ್ತಾ ಇದೆ. ಸೊ ಹಾಗಾಗಿ ಅದೊಂದೇ ಅಲ್ಲ, ಕೊಟ್ಟಿರೋಂಥದ್ದನ್ನ ಏನು ಬಜೆಟ್ ಮಂಡನೆ ಮಾಡಿದ್ರು, ಈ ಬಜೆಟ್ ನ ಚಳಿಗಾಲದ ಅಧಿವೇಶನ ಬಜೆಟ್ ಮಂಡನೆ ಮಾಡಿದ್ದಾರೆ. ಇದಕ್ಕೆ ಕರ್ನಾಟಕಕ್ಕೆ ಎಷ್ಟು ಹಣವನ್ನ ಯಾವ್ಯಾವ ಯೋಜನೆಗಳನ್ನ ತಂದಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕು. ನೀರಾವರಿ ಯೋಜನೆಗಳು ನೆನೆಗೆ ಬುದ್ಧಿಗೆ ಬಿದ್ದಿದೆ. ಭದ್ರಾ ಒಂದ್ ಕಡೆ, ಮೇಕೆದಾಟು ಒಂದ್ ಕಡೆ, ಕೃಷ್ಣಾ ಒಂದ್ ಕಡೆ, ಮಹದಾಯಿ ಒಂದ್ ಕಡೆ, ಎಲ್ಲಾ ಯೋಜನೆಗಳು ನೆನೆಗುದ್ದಿಗೆ ಬಂದಿದೆ. ನ್ಯಾಷನಲ್ ಹೈವೇ ರಸ್ತೆಗಳಾಗ್ಬೇಕು, ಬೇಕಾದಷ್ಟು ಇನ್ಫ್ರಾಸ್ಟ್ರಕ್ಚರ್ ಆಗ್ಬೇಕು. ಬೆಂಗಳೂರಿಗೆ ಟ್ರಾಫಿಕ್ ಕಂಜೆಷನ್ ಜಾಸ್ತಿ ಆಗಿದೆ, ಅದಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕು. ಇದ್ರ ಬಗ್ಗೆ ಚರ್ಚೆ ಮಾಡಕ್ ಹೇಳಿ, ಸುಮ್ಮನೆ ಟಿವಿ ಅವ್ರು ಸಿಗ್ತಾರೆ ಅಂದ್ಬಿಟ್ಟು ಟಿವಿ ಮುಂದೆ ಬೆಲೆ ಏರಿಕೆ, ಮೆಟ್ರೋ ದರ ಏರ್ಸ್ಬಿಟ್ಟಿದೀವಿ, ಅದನ್ನ ತಡಿತೀವಿ, ಇನ್ಯಾವ್ದು ಮಾಡ್ತೀವಿ ಅನ್ನೋದನ್ನ ಬಿಟ್ಟು ನಿಮ್ಮ ಕೊಡುಗೆಗಳನ್ನ ಕರ್ನಾಟಕಕ್ಕೆ ನೀವು ಕೇಂದ್ರ ಸರ್ಕಾರ 12 ವರ್ಷದಿಂದ ಮೋದಿ ಸರ್ಕಾರ ಇದೆ. ಮೋದಿ ಸರ್ಕಾರ ಏನೇನು ಕೊಟ್ಟಿದೆ ಅನ್ನೋದನ್ನ, ಬೆಂಗಳೂರಿಗೆ ಏನ್ ಕೊಟ್ಟಿದೆ, ಈ ಜಿಲ್ಲೆಗೆ ಏನ್ ಕೊಟ್ಟಿದೆ